ಮೇಡಮ್ ಇಲ್ಲೆಲ್ಲ ಮೀಡಿಯಾದವರು ಬಂದಿದ್ದಾರೆ. ಅಲ್ಲಿ ಒಂದು ಮಶಾನ ಇಲ್ಲ, ನೆಲದಲ್ಲಿ ಬೋರ್ಡ್ ಮಾಡಿಲ್ಲ. ಅಲ್ಲಿ ಮಶಾನ ಜಾಗದಲ್ಲಿ ಇವ್ರು ಯಾರ್ಯಾರಿಗೂ ಹಕ್ಕುಪತ್ರ ಕೊಟ್ಟಿದ್ದಾರಂತೆ ಅಂತೇಳಿ ಅವರು. ಆಮೇಲೆ ಇಲ್ಲಿ ದೊಡ್ಡ ಪಂಚಾಯತಿ ಹೆಡ್ ಕ್ವಾರ್ಟರ್ಸು KDB ಇಂಡಸ್ಟ್ರಿಯಲ್ ಏರಿಯಾ ಇಲ್ಲಿ ಜಮೀನೆಲ್ಲ ನಾನು ನಿಮಗೆ ಒಂದು ವಿನಂತಿ ಮೇಡಮ್, ನೀವು ಮಾತಾಡಿದ್ದೀರಾ ಪಾಪ, ನೀವು ತುಂಬ ಇಮಿಡಿಯೇಟಾಗಿ ನೀವು ಸ್ಪಂದಿಸ್ತೀರಾ. ಆದರೆ ಇವರಿಗೆ MA ಚರ್ಮ ಇದೆ ಮೇಡಮ್. ನೀವು ತಹಸೀಲ್ದಾರ್ಗೊಂದು ನೋಟಿಸು, DDLRಗೊಂದು, ADLRಗೊಂದು ನೋಟಿಸ್ ಕೊಡಬೇಕು ಮೇಡಮ್. ನೀನು ಇಷ್ಟು ದಿನ ಯಾಕೆ ಅದನ್ನು ಫೋರ್ಡ್ ಮಾಡಿ ಗುರ್ಸಿ ಅದನ್ನು ಅದ್ಬಸ್ತ್ ಮಾಡಿಲ್ಲ ಅಂತ. ಇಲ್ಲಾಂದರೆ ನೋಡಿ ಮೇಡಮ್, ಅಲ್ಲಿ ಏನಾಗಿದೆ ಅಂದರೆ ಮೇಡಮ್, ಅಲ್ಲೆಲ್ಲ ಕಾಡುಗೊಲ್ಲ ಸಮಾಜದವ್ರು ಯಾರೋ ಇದ್ದಾರಂತೆ. ಅವರು ಇಲ್ಲಿ ನಾವು ನಮ್ಮ ಜಮೀನಿದೆ ಮಣ್ಣು ಮಾಡಲ್ಲ ಅಂತಾರಂತೆ. ಈ ಥರ ಪಾಪ ಅವ್ರಿಗೆ ತಿಳುವಳಿಕೆ ಇದೆಯೋ ಏನೋ ಗೊತ್ತಿಲ್ಲ. ಇವರಿಗೆ ಶೇವ್ ಮಾಡಬೇಕಾದ್ರೆ ಭಜಂತ್ರಿ ಸಮಾಜ ಅದು. ಇವರಿಗೆ ಶೇವ್ ಮಾಡ್ಬೇಕಾದ್ರೆ ಅವ್ನು ಜಾತಿ ನೋಡೇನು ಮಾಡಿಲ್ವಲ್ಲ ಮೇಡಮ್. ದಲಿತರಿಗೂ ಮಾಡಿದ್ದಾರೆ, ಎಲ್ಲ ಸಮಾಜದವ್ರಿಗೂ ನಾಗರಿಕತೆ ಸಮಾಜದಲ್ಲಿ ಸೇವೆ ಮಾಡಿದ್ದಾರೆ. ಆ ಮನುಷ್ಯನ ಮಣ್ಣು ಮಾಡಬೇಕಾದ್ರೆ ಯಾರೋ ನಾನು ಮಾಡಲ್ಲ ಮತ್ತೊಂದು ಮಗದೊಂದು ಗೊಂದಲ ಆಗ್ತಾ ಇದೆ. ಇದಕ್ಕೆಲ್ಲ ಜಿಲ್ಲಾ ಆಡಳಿತ ಅಲ್ಲ ಮೇಡಮ್, ತಹಸೀಲ್ದಾರೆ, ತಾಲೂಕು ಆಡಳಿತ ಹೊಣೆ ಇದೆ. ದಯವಿಟ್ಟು ಆ ತಹಸೀಲ್ದಾರ್ಗೊಂದು ನೋಟಿಸ್ ಕೊಡಬೇಕು. ಆಮೇಲೆ ಅವ್ರಿಗೆ ಇದು ಮಾಡಬೇಕು, ತಾಕೀತು ಮಾಡಬೇಕು ಮೇಡಮ್. ಎಲ್ಲೆಲ್ಲಿ ಮಶಾನ್ಗಳಿವೆ ಅದನ್ನು ಫೋರ್ಡ್ ಮಾಡಿ ಅದ್ಬಸ್ತ್ ಮಾಡಿ ಎಲ್ಲವನ್ನ ಹ್ಯಾಂಡ್ ಓವರ್ ಮಾಡಬೇಕು 3 ತಿಂಗಳಲ್ಲಿ ಅಂತೇಳಿ ನೀವೊಂದು ತಾಕೀತು ಮಾಡೋದು ನೋಟಿಸ್ ಕೊಡಬೇಕು ಮ್ಯಾಮ್. ಜವಾಬ್ದಾರಿ ಹಾಕ್ಬೇಕು. ಇಲ್ಲಾಂದರೆ ಇದು ಯಾವಾಗಲೂ ಇದು ಸಮಸ್ಯೆ ಹೀಗೆ ಆದರೆ ಹೇಗೆ ಮೇಡಮ್? ಒಬ್ಬ ಶಾಸಕ ಆಗಿ ಮಶಾನ ಇಲ್ಲ, ಮಣ್ಣು ಮಾಡ್ತಿಲ್ಲ. ಹಾಂ, ಅದಕ್ಕೆ ಇಲ್ಲ ನೋಟಿಸ್ ಕೊಟ್ಟು ಮ್ಯಾಮ್, ಇಶ್ಯೂ ಪೋಡೆ ಆಗಿಲ್ಲ ಮ್ಯಾಮ್. ಅದು ಅದ್ಬಸ್ತು ಆಗಿಲ್ಲ, ಪೋಡ್ ಇದು ಆಗಿಲ್ಲ. ಅದು ಸುಮ್ಮನೆ ಪಂಚಾಯತಿ ಅಂತೇಳಿ ಒಂದು ಪಾಣಿಲಿ ಬರ್ತಿದೆ ಅಷ್ಟು ಬಿಟ್ಟರೆ, ಪಾಣಿ ಒಳಗಡೆ ಪೋಡ್ ಆಗಿಲ್ಲ. ಅದು ಅದ್ಬಸ್ತ್ ಮಾಡಿಲ್ಲ ಅವನು. ಅದ್ಬಸ್ತ್ ಮಾಡಿದ್ರೆ ಯಾರು ಏನು ಅಬ್ಜೆಕ್ಷನ್ ಮಾಡ್ತಿರಲಿಲ್ಲ. ಯಾವುದೋ ರಸ್ತೆ ಇಲ್ಲ ಮಧ್ಯದಲ್ಲಿ ಮಾಡ್ಬಿಟ್ಟವನಂತ ಅವನು. ಆಮೇಲೆ ಇರೋದನ್ನೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಿ ಎಲ್ಲಿ ಮಶಾನ ಜಾಗ ಇತ್ತು ಅದನ್ನೆಲ್ಲ ಬೇರೆ ಒತ್ತುವರಿ ಮಾಡಿದ್ದಾರೆ. ಹಾಂ ಕೊಟ್ಟು ಅವನು RIಗೂ ಕೊಡಿ, ಆಮೇಲೆ ವಿಲೇಜ್ ಅಕೌಂಟಿಗೆ ಕೊಡಿ, ಆಮೇಲೆ ADLRಗೂ ಕೊಡಿ. ಯಾಕೆ ಪೋಡ್ ಮಾಡಿಲ್ಲ ಮಗನೇ ನಿನ್ನ ಮಶಾನ? ಒಂದು ಸರಿ ಬಲಿ ಹಾಕಿ ಮೇಡಮ್, ಎಲ್ಲರೂ ಜವಾಬ್ದಾರಿ ತಗೊಂಡ್ರೆ ಸರಿ ಹೋಗ್ತಾರೆ. ಓಕೆ ಮ್ಯಾಮ್. ಟೋಟಲ್ 35 ಎಕರೆ ಜಮೀನು.